ಸಿಜೆ ರಾಯ್ ಆತ್ಮಹತ್ಯೆ ಬಗ್ಗೆ ಬೇಸರ ಹೊರಹಾಕಿದ ಸಚಿವ ಎಂಬಿ ಪಾಟೀಲ್ ಆರ್ಥಿಕ ಅಪರಾಧಗಳನ್ನ ಅಪರಾಧಿಗಳಂತೆ ನೋಡಬಾರದು ಎಂದಿದ್ದಾರೆ. ಏನು ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿರುವ ಆರೋಪಗಳಿಗೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ತಿರುಗೇಟು ನೀಡಿದ್ದಾರೆ. ಆಫೆನ್ಸಸ್ ಏನಿದೆ ಅದು ಎಕನಾಮಿಕ್ ಆಗಿದ್ರೆ ಸಿವಿಲ್ ನೇಚರ್ ಕೇಸಸ್ನಲ್ಲಿ ನೀವು ಅದು ಆ ರೀತಿ ಹ್ಯಾಂಡಲ್ ಮಾಡಬೇಕು. ಭಯ ಕ್ರಿಯೇಟ್ ಮಾಡಿ CBI ED ಅದು ಇದು ಸರಿಯಲ್ಲ ಆಗ್ತದೆ ಸರ್. ರಾಯ್ ಅವರು ತೀರ್ಕೊಂಡಿದ್ದಾರೆ, ಅವರ ಆತ್ಮಕ್ಕೂ ಶಾಂತಿ ಸಿಗಲಿ. ಕೆಲವು ಈ ರೀತಿ ಕೆಟ್ಟದಾಗಿ ನಡ್ಕೊಳ್ಳತಕ್ಕಂಥ ಈ ಕಾಂಗ್ರೆಸ್ನವ್ರಿಗೂ ಶಾಂತಿ ಸಿಗಲಿ ಅಂತ ಹೇಳ್ತೇನೆ ಅಷ್ಟೇ. ನಿರ್ದೇಶಕ ಚಕ್ರವರ್ತಿ ಚಂದ್ರಚೂಡ್ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ತೆಲುಗಿನ 3 ನಟಿಯರಿಂದ ರಾಯ್ನ ಟ್ರ್ಯಾಪ್ ಮಾಡುವ ಯತ್ನ ಆಗಿತ್ತು ಅಂತ ಚಂದ್ರಚೂಡ್ ಹೇಳಿದ್ದಾರೆ. ದೊಡ್ಡಬಳ್ಳಾಪುರದ ಹತ್ತಿರದ ಒಂದು ರೆಸಾರ್ಟ್ ಅಲ್ಲಿ ಒಂದು ನಟಿಯ ಜೊತೆ ಒಂದು ದೊಡ್ಡ ಹಗರಣ ಆಚೆ ಬಂತು ಸಿಜೆ ರಾಯ್ ಅವ್ರದ್ದು. ಆಮೇಲೆ ಆ ನಟಿ ಯಾವ ಕಾರಣಕ್ಕೆ ಶೂಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ನಿಖರವಾಗಿ ಈಗಲೇ ಹೇಳಕ್ ಆಗದಲ್ಲೇ ಇರಬಹುದು. ಆತ್ಮಹತ್ಯೆ ಮೂಲಕ ದುರಂತ ಅಂತ್ಯ ಕಂಡ ಸಿಜೆ ರಾಯ್ ಅವರ ಅಂತ್ಯಕ್ರಿಯೆ ಅವರ ನೆಚ್ಚಿನ ಸ್ಥಳದಲ್ಲಿಯೇ ನಡೆಸೋದಕ್ಕೆ ಸಿದ್ಧತೆ ನಡೆದಿದೆ. ಬೆಂಗಳೂರಿನ ಬನ್ನೇರುಘಟ್ಟ ಬಳಿಯ ಕಾನ್ಫಿಡೆಂಟ್ ಕಾಸ್ಕ್ಯಾಡ್ನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ನಡೆದಿದೆ. ಬನ್ನೇರುಘಟ್ಟ ಕಾನ್ಫಿಡೆಂಟ್ ಕಾಸ್ಕ್ಯಾಡ್ನಲ್ಲಿರುವ ಈ ವರನಟ ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ ಅನ್ನ ಪಾರ್ವತಮ್ಮ ರಾಜ್ಕುಮಾರ್ ಮತ್ತು ನಟ ವಿಷ್ಣುವರ್ಧನ್ ಉದ್ಘಾಟಿಸಿದ್ರು. ಇದು ರಾಯ್ ಅವರ ನೆಚ್ಚಿನ ಸ್ಥಳವಾಗಿತ್ತು. ಇಲ್ಲೇ ತನ್ನ ಅಂತ್ಯಕ್ರಿಯೆಯನ್ನ ನಡೆಸುವಂತೆ ಆಪ್ತರ ಬಳಿ ರಾಯ್ ಒಮ್ಮೆ ಹೇಳಿಕೊಂಡಿದ್ರು ಎನ್ನಲಾಗಿದೆ. ಭಾನುವಾರ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಾಗಲಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ, ವಿತ್ತ ಸಚಿವೆ ನಿರ್ಮಲಾ ರಾಜ್ಯದಿಂದ 2 ಬಾರಿ ಆಯ್ಕೆಯಾಗಿದ್ದಾರೆ. ಅವರು ರಾಜ್ಯದ ಋಣ ತೀರಿಸಬೇಕಾಗಿದೆ ಎಂದರು. ಏನು ಕೇಂದ್ರದಿಂದ ನಮ್ಗೆ ಬರಬೇಕಾದ ಹಣವೇ ಬಂದ್ರೆ ಸಾಕಾಗಿದೆ, ಮೋದಿ ಸರ್ಕಾರದಿಂದ ಯಾವುದೇ ನಿರೀಕ್ಷೆ ಇಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಇನ್ನೊಂದೆಡೆ ಕೇಂದ್ರ ಸರ್ಕಾರದ ಬಜೆಟ್ ಇದೆ, ನಿರೀಕ್ಷೆಯೂ ಇದೆ. ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆಂಬ ವಿಶ್ವಾಸವಿದೆ ಅಂತ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಹಾಸನದ ವಿದ್ಯಾನಗರ ಸೈಟ್ ಮಾಲೀಕತ್ವದ ವಿಷಯವಾಗಿ ನಟ ಯಶ್ ತಾಯಿ ಹಾಗೂ ಜಾಗದ GPA ಹೋಲ್ಡರ್ ದೇವರಾಜ್ ನಡುವೆ ವಾಗ್ವಾದವೇ ನಡೆದಿದೆ. ರೇಸ್ ಕೋರ್ಟ್ ಕಟಕಟೆಯಲ್ಲಿ ಇರುವಾಗಲೇ ಮತ್ತೆ ಕಾಂಪೌಂಡ್ ಹಾಕಿಸಲು ಪುಷ್ಪಾ ಮುಂದಾಗಿದ್ರು. ಈ ವೇಳೆ ಸ್ಥಳಕ್ಕೆ ದೇವರಾಜ್ ಬರ್ತಾ ಇದ್ದಂತೆ ಇನ್ಮುಂದೆ ಇಲ್ಲಿ ಬಾರದಂತೆ ಪುಷ್ಪಾ ವಾರ್ನ್ ಮಾಡಿದ್ದಾರೆ. ಅವ್ನು ಎಲ್ರಿ ಹೋಗಿದ್ದೆ 6 ವರ್ಷ ಯಶ್ ಅವ್ರ ಮೇಲೆ ಒತ್ತಲಿಸ್ಕೊಂಡವ್ರೆ ಅಂತಾನಲ್ಲ, ಈಗ ನೋಡಿ ಹಿಂದ್ಗಡೆ ಸೈಟ್ ಹಂಗೆ ಬಿದ್ದೈತೆ. ತೋರಿಸಿ ಎಲ್ಲಿ ತರಕೇಳಿ ಸುಳ್ಳು, ಅದು ನಮ್ ಸೈಟ್ ಮೇಲೆ ಇಲ್ಲ, ನಮ್ ಸರ್ವೆ ಇಲ್ಲ. ಅವ್ನು ಯಾವ್ದ್ರ ಮೇಲೆ ತಂದ್ಬಿಟ್ಟು ನಮ್ದು ಅಂತ ಹೇಳ್ತಾವ್. ಹೆಂಗ್ರಿ ಕೊಡ್ತಾರೆ ಅವರು? ಅಲ್ಲ, ಸರ್ವೆ ನಂಬರ್ ಇದಲ್ಲ, ಅದೊಂದು ಮಂಡಟ್ ಮಾಡು. 5 ಕುಂಟೆ ಇದಾಗಲ್ಲ ರೀ, ಇದು ಬರೀ 40-60. 5 ಕುಂಟೆ ನಂದು ಹೆಂಗಾಗುತ್ತೆ? ಅವ್ನು ಹೆಂಗ್ ನಂದು ಹೊಡಿತಾನೆ? 5 ಕುಂಟೆ ಎಲ್ಲೈತೆ ಹುಡ್ಕೊಳಕ್ ಹೇಳಿ ಅವ್ನಿಗೆ. ವೈಟ್ ಮಾಡೋದ್ ಬೇಡ. ಈಗ ಸದ್ಯಕ್ಕೆ ನಾನು ಕಾಂಪೌಂಡ್ ಹಾಕತ್ತೀನಿ, ಅವ್ನು ಇಲ್ಲಿ ಬರಬಾರ್ದು ಅಷ್ಟೇ ನಾನು ಹೇಳೋದು. ಆಮೇಲೆ ನೋಡ್ತೀನಿ, ಕೋರ್ಟಲ್ಲಿ ನೋಡ್ತೀನಿ ಅಷ್ಟೇ. ಅವ್ನು ಹೇಳಿ ಇನ್ನೊಂದ್ಸರಿ ಬಂದ ನಿಮ್ಮನ್ನ ಕರಿತೀನಿ, ಬರ್ಬೇಕು ಅವ್ನು ಹೇಳಿದ್ದೀನಿ. ನಟ ಯಶ್ ತಾಯಿಗೆ ದೇವರಾಜ್ ತಿರುಗೇಟು ನೀಡಿದ್ದಾರೆ. ನಿನ್ನೆ ದಿವಸ ನಮ್ದು ಕೋರ್ಟ್ ವಯಸ್ ಬೋಲ್ಡ್ ಇತ್ತಲ್ಲ, ಆ ಬೋಲ್ಡನ್ನು ಕಿತ್ತಾಕಿದ್ದಾರೆ. ಮತ್ತೆ ಇಲ್ಲಿ ನಾವು ಫೆಂಚ್ ಹಾಕಿದ್ದೆಲ್ಲನೂ ಕಿತ್ತಾಕಿ ಬೇರೆ ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ನಾವು ಕೇಳಕ್ಕೆ ಬಂದಾಗ ನಾವು 112ಗೆ ನಾನು ಈವೆಂಟ್ ಹಾಕಿ ಕಂಟ್ರೋಲ್ ರೂಮಿಂದ ಫೋನ್ ಮಾಡಿ ಪೊಲೀಸ್ನವ್ರು ಬಂದು ಕೋರ್ಟಲ್ಲಿ ಇರೋದ್ರಿಂದ ಯಾರೂ ಕೂಡ ಇಲ್ಲಿ ಇದು ಮಾಡಬಾರ್ದು ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿ ಹೋದಾಗ ಇವತ್ತು ಇಲ್ಲಿ ಹಿಂಗೆ ಬಂದೆ. ನಾನು ಯಾರು ಏನು ಕೆಲಸ ಮಾಡ್ತಾಯಿದ್ದಾರೆ ನೋಡೋಣ ಅಂತ ಇಲ್ಲಿ ಬಂದಾಗ ಇಲ್ಲಿ ನಿಂತ್ಕೊಳ್ಳೋ ಹೊತ್ತಿಗೆ ಅವರೇ ಬಂದು ನಾನು ಬಂದು ನಿಂತ್ಕೊಂಡೆ. ಪುಷ್ಪಾ ಅವ್ರು ಬಂದು ನನ್ನ ಜಾಕ್ ನೀನು ಯಾಕೆ ಬಂದಿದ್ದೀಯಾ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು, ಏನು ರೌಡಿಜ ಮಾಡೋಕ್ಕೆ ಬಂದಿದ್ದೀವಿ, ನಾವು ರೌಡಿಜ ಮಾಡೋಕ್ಕೆ ಹೋಗ್ತೀವಿ, ನಾವು ನಮ್ಮ ಜಾಗಕ್ಕೆ ನಾವು ಬಂದು ನೋಡ್ಕೊಂಡು ಹೋಗ್ತೀವಿ. ನಾನು GPA ಹೋಡ್ರು ಅದ್ರ ಮಾಲೀಕ, ಅದರಿಂದ ನಾನು ಪ್ರತಿನಿತ್ಯ ಬಂದು ಹೋಗ್ತೀನಿ. ಬರಬೇಡ ಅನ್ನೋಕ್ಕೆ ಇವ್ರು ಯಾರು? ಶಾಲೆಯ ಬಳಿಯೇ ಲಕ್ಕುಂಡಿ ನಿಧಿ ಉತ್ಖನನ ಕಾರ್ಯ ನಡೀತಿರೋದ್ರಿಂದ ಪುಟ್ಟ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಎದುರಾಗಿದೆ. ಸ್ವಾಮಿ ವಿವೇಕಾನಂದ ಖಾಸಗಿ ಶಾಲೆಯಲ್ಲಿ LKG ಮತ್ತು UKG ಮಕ್ಕಳಿಗೆ ಡಸ್ಟ್ ಅಲರ್ಜಿ ಉಂಟಾಗಿದೆ. ವಾಂತಿ, ಜ್ವರದಿಂದ ಮಕ್ಕಳು ನರಳಾಡ್ತಿದ್ದಾರೆ ಅಂತ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ. ಮಾಘಮೇಳದಲ್ಲಿ ನಡೆದ ಗದ್ದಲದಿಂದ ನೊಂದ ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ಶ್ರೀಗಳು ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ಗೆ ಸವಾಲೆಸೆದಿದ್ದಾರೆ. ಗೋವನ್ನು ರಾಜ್ಯ ಮಾತೆ ಮಾಡಬೇಕು, 40 ದಿನದೊಳಗೆ ಗೋಮಾಂಸ ರಫ್ತು ಮಾಡೋದನ್ನ ಸಂಪೂರ್ಣ ನಿಷೇಧಿಸಬೇಕು ಅಂತ ಗಡುವು ನೀಡಿದ್ದಾರೆ.
ವಿಮಾನ ಪತನದಲ್ಲಿ ದುರ್ಮರಣಕ್ಕೀಡಾದ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಅವರ ಪತ್ನಿ ಸುನೇತ್ರಾ ಪವಾರ್ಗೆ ಮಹಾರಾಷ್ಟ್ರ ಡಿಸಿಎಂ ಪಟ್ಟ ನೀಡಲಾಗಿದೆ. ಸುನೇತ್ರಾ ಪವಾರ್ ಪ್ರಮಾಣ ವಚನ ಸ್ವೀಕರಿಸಿದ್ದು ಮಹಾರಾಷ್ಟ್ರದ ಮೊದಲ ಮಹಿಳಾ ಉಪಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದ ಪೋಕ್ಸೋ ಪ್ರಕರಣದ ಆರೋಪ ಎದುರಿಸುತ್ತಿರುವ ಮುರುಘಾ ಶ್ರೀಗೆ ಮತ್ತೊಂದು ದೊಡ್ಡ ಕಾನೂನು ಸಂಕಷ್ಟ ಎದುರಾಗಿದೆ. ಅಕ್ರಮವಾಗಿ 4 ನಿವೇಶನ ಮಾರಾಟಕ್ಕೆ ಸಂಬಂಧಿಸಿದಂತೆ ಶ್ರೀಗಳ ವಿರುದ್ಧ ದಾವೆ ದಾಖಲಿಸಲಾಗಿದೆ. ಮುರುಘಾ ಮಠದ ಆಡಳಿತ ಸಮಿತಿ ಅಧ್ಯಕ್ಷ ನಿವೃತ್ತ ಐಎಎಸ್ ಅಧಿಕಾರಿ ಶಿವಯೋಗಿ ಕಳಸದ್ ದೂರು ದಾಖಲಿಸಿದ್ದಾರೆ. ತುಮಕೂರಿನಲ್ಲಿ ಲಂಚ ಸ್ವೀಕರಿಸುತ್ತಿದ್ದಾಗಲೇ ಪಿಎಸ್ಐ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. 1 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟು 40,000ಕ್ಕೆ ಫೈನಲ್ ಮಾಡಿ ಸಿಕ್ಕಿಬಿದ್ದಿದ್ದಾನೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಚುನಾವಣೆಯಲ್ಲಿ ಜಯಮಾಲಾ ಗೆದ್ದಿದ್ದಾರೆ. ಈ ಬಾರಿ 843 ಮತಗಳು ಚಲಾವಣೆಯಾಗಿದ್ದು 512 ವೋಟ್ ಪಡೆದು ಅಧ್ಯಕ್ಷ ಸ್ಥಾನಕ್ಕೆ ಜಯಮಾಲಾ ಆಯ್ಕೆಯಾಗಿದ್ದಾರೆ. ನಟ ಡಾಲಿ ಧನಂಜಯ್ ಮಾಂಸಾಹಾರ ಸೇವಿಸಿದ್ರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗಿದೆ. ಈ ಬಗ್ಗೆ ಉತ್ತರಿಸಿರೋ ಡಾಲಿ, ನನ್ನ ರುಚಿ ನಂದು, ನಿನ್ನ ರುಚಿ ನಿಂದು ಅಂತ ಸಾಲುಗಳನ್ನು ಹೇಳಿದ್ದಾರೆ. ಟೀಕಿಸುವವರ ಬಗ್ಗೆ ತಲೆಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಡಿಚ್ಚಿಕೊಟ್ಟಿದ್ದಾರೆ. ಏನು ಅಂದರೆ ಡಾಲಿ ಧನಂಜಯ್ ಬಿರಿಯಾನಿ ತಿಂದ್ರ ಅನ್ನೋದು ಇಸ್ ಫೈನ್, ಬಟ್ ಅದು ಏನೋ ಲಿಂಗಾಯತರೆಲ್ಲರೂ ಬಿರಿಯಾನಿ ತಿಂತಾರ, ಮಾಂಸ ತಿಂತಾರ, ಅಲ್ಲಿಂದ ಬ್ರಾಹ್ಮಣರೆಲ್ಲರೂ ಮಾಂಸ ತಿಂತಾರ ಅಂತ ಸಮುದಾಯಗಳನ್ನೆಲ್ಲ ಹೇಳ್ಕೊಂಬಂದಿರೋದಿದೆಯಲ್ಲ, ಅದು ಐ ಥಿಂಕ್ ದಟ್ ವಾಸ್ ನಾಟ್ ನೀಡೆಡ್ ಅಂತ ಅನ್ನಿಸ್ತು. ಡಾಲಿ ಧನಂಜಯ್ ತಿಂತಾನ ಓಕೆ, ಅಥವಾ ನಾನೇನಾದರೂ ಮಾಡ್ತೀನಿ ಓಕೆ, ಡಾಲಿ ಹಿಂಗೆ ಮಾಡಿದ್ರೆ ಓಕೆ. ಸೊ ಅದು ಐ ಥಿಂಕ್ ಅದನ್ನು ಫಸ್ಟು ಶುರು ಮಾಡಿದವ್ರ ಇಂಟೆನ್ಷನ್ಸ್ ಮೋಸ್ಟ್ಲಿ ಅದು ಒಂದಿಷ್ಟು ಜನ ಎತ್ಕೊಟ್ಟೋ ಇಂಟೆನ್ಷನ್ಸ್ ಇತ್ತು ಏನೋ, ಐ ಡೋಂಟ್ ನೋ, ಬಟ್ ಐ ಆಮ್ ನಾಟ್ ಅಫೆಕ್ಟೆಡ್. ಮೊದಲೆಲ್ಲ ನನಗೆ ಅದು ಭಾಳ ಅಫೆಕ್ಟ್ ಆಗೋದು. ಇವಾಗ ಐ ನೋ, ಅಂದರೆ ನಾವು ಸರಿಗಿದ್ದಾಗ ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ನನ್ನ ರುಚಿ ನಂದು, ನಿನ್ನ ರುಚಿ ನಿಂದು ಅಂತಲೇ ಬರ್ದೀನಿ. ಅಂದರೆ ಚಂದ ಕೋಳಿ ಸಾರು ಅಷ್ಟೇ ಚಂದ ಕೀರು, ನನ್ನ ರುಚಿ ನಂದು, ನಿನ್ನ ರುಚಿ ನಿಂದು. ಚಂದ ಸುಟ್ಟ ಮೀನು ಅಷ್ಟೇ ಚೆನ್ನಾಗಿ ಇನ್ನು, ನನ್ನ ರುಚಿ ನಂದು, ನಿನ್ನ ರುಚಿ ನಿಂದು. ಹಸಿವು ದೇವರಲ್ವ, ಹಸಿರು ದೇವರಲ್ವ, ರುಚಿಯು ದೇವರಲ್ಲವೇ ಅಂತ.